ಯಾರೋ ನಾಗರಿಕರನ್ನಲ್ಲ, ನೇರವಾಗಿ ಅವರು ಎಲ್ಲಿ ಪರಮಾಣು ಶಸ್ತ್ರಾಸ್ತ್ರವನ್ನ ಒಂದು ಪ್ಲಾಂಟ್ ಮಾಡ್ಕೊಂಡಿದ್ರು ಅಲ್ಲೇ ಅಟ್ಯಾಕ್ ಮಾಡಿದೆ. ಇಸ್ರೇಲ್ ತನ್ನ ಆತ್ಮರಕ್ಷಣೆಗಾಗಿ ಈ ದಾಳಿಯನ್ನ ಮಾಡಿದೆ. ಕೆನಡಾದಲ್ಲಿ ನಡೀತಾ ಇರುವ G7 ಮೀಟಿಂಗ್ನಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇಸ್ರೇಲ್ ತನ್ನ ಆತ್ಮರಕ್ಷಣೆಗಾಗಿ ಈ ದಾಳಿ ಮಾಡಿದೆ. ಇರಾನ್ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರವನ್ನು ಹೊಂದಬಾರದು. ಇಸ್ರೇಲ್ ದಾಳಿಯಿಂದ ಇಸ್ರೇಲ್ನ ದಾಳಿ ಸರಿಯಿದೆ ಹೀಗಂತ G7 ನಾಯಕರು ಚರ್ಚೆ ಮಾಡ್ತಾ ಇದ್ದಾರಂತೆ. G7 ಸಭೆ ಮುಗಿಸಿ ತ್ವರಿತವಾಗಿ ಡೊನಾಲ್ಡ್ ಟ್ರಂಪ್ ಹೊರಟಿದ್ದಾರೆ. ಕದನ ವಿರಾಮಕ್ಕೆ ಕೇಳ್ಕೊಳ್ಳುತ್ತಾ ಇರಾನ್. ಹಾಗಾದ್ರೆ ಕದನ ವಿರಾಮದ ಮಧ್ಯಸ್ಥಿಕೆಯನ್ನು ವಹಿಸೋಕೆ ಅಮೆರಿಕಕ್ಕೆ ನೀವು ಮನವಿ ಮಾಡಲಿಲ್ಲ ಅಂದ್ರೂ ಟ್ರಂಪ್ ಓಡ್ ಬರ್ತಾರೆ. ಇಂತಹ ಸಿಚುವೇಶನ್ ಇದ್ದಾಗ ಕ್ರೆಡಿಟ್ ತಗೊಳಕ್ಕೆ ಎಲ್ಲಿದ್ರೂ ಓಡ್ ಬರ್ತಾರೆ. ಕದನ ವಿರಾಮಕ್ಕೆ ಮಧ್ಯಸ್ಥಿಕೆಯನ್ನು ಅಮೆರಿಕ ವಹಿಸುವ ಸಾಧ್ಯತೆ ಇದೆ. ಇಸ್ರೇಲ್ ಮತ್ತು ಅಮೆರಿಕ, ಅದರಲ್ಲೂ ಇಸ್ರೇಲ್ನ ಅಧ್ಯಕ್ಷರು ನೆತನ್ಯಾಹು ಮತ್ತು ಟ್ರಂಪ್ ಇಬ್ಬರು ಕುಚುಕುಗಳು, ಬಹಳ ಆತ್ಮೀಯರು. ಹಾಗಾಗಿ ಇನ್ ಕೇಸ್ ಎಲ್ಲಾದರೂ ಈ ಯುದ್ಧ ಹೀಗೆ ಮುಂದುವರೆದ್ರೆ ಅಮೆರಿಕ ಯಾರಿಗೆ ಸಪೋರ್ಟ್ ಮಾಡುತ್ತೆ ಅಂದರೆ ಕಣ್ಣು ಮುಚ್ಕೊಂಡು ಹೇಳ್ಬೋದು ಅದು ಇಸ್ರೇಲ್ ಪರವಾಗಿ ನಿಂತ್ಕೊಳ್ಳುತ್ತೆ ಅಂತ. ಈಗಲೂ ಕೂಡ ಅವ್ರು ಬ್ಯಾಕ್ ಎಂಡ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಶಸ್ತ್ರಾಸ್ತ್ರಗಳನ್ನು ಕೊಡೋದಾಗಿರ್ಬೋದು, ಟೆಕ್ನಾಲಜಿಲಾಗಿರ್ಬೋದು, ಬ್ಯಾಕ್ ಎಂಡ್ ಸಪೋರ್ಟ್ ಈಗಲೂ ಇಸ್ರೇಲ್ಗೆ ಅಮೆರಿಕ ಮಾಡ್ತಾ ಇದೆ. ಬಟ್ 4 ದಿನ ಕಳಿತು, 5ನೇ ದಿನಕ್ಕೆ ಕಾಲಿಡ್ತಾ ಇದ್ದಾರೆ. ಹೀಗೆ ಮುಂದುವರೆದು ಬಿಟ್ರೆ ಸ್ಮಶಾನದಂತೆ ಭಾಸವಾಗುತ್ತೆ. ಅದು ಎಲ್ಲೋ ಗೊತ್ತು ಗುರಿ ಇಲ್ಲದೆ ಟಾರ್ಗೆಟನ್ನು ಫಿಕ್ಸ್ ಮಾಡ್ತಾ ಇಲ್ಲ ಇಸ್ರೇಲ್. ನೇರವಾಗಿ ಅವರ ಟೆಹರಾನ್ ಏನಿದೆ, ಇರಾನ್ನ ರಾಜಧಾನಿ, ಎಲ್ಲಿ ನೋಡಿದ್ರು ಕೂಡ ಬೆಂಕಿ, ಹೊಗೆ, ಕಪ್ಪು ಹೊಗೆ, ಜನ ಸಾಯ್ತಾ ಇದ್ದಾರೆ. ಈ ಒಂದು ಸೈರನ್ ಸೌಂಡು ಅಗ್ಲು ಬಗ್ಲು ಕೇಳ್ತಲೇ ಇರುತ್ತೆ. ಊಟ ಮಾಡ್ತಿದ್ದವರು ಎಂಜಿಲ್ ಕೈಯಲ್ಲೇ ಓಡೋಗಿ ಒಂದು ಬಂಕರ್ನಲ್ಲಿ ಸೇರ್ಕೊಳ್ಳುವ ಪರಿಸ್ಥಿತಿ ಇದೆ. ಇದೆಲ್ಲವೂ ಜನಸಾಮಾನ್ಯರ ವಿಚಾರ. ಅದಿರಲಿ ಬಿಡಿ. ಇನ್ನೊಂದು ಹೇಳ್ತೀನಿ ಕೇಳಿ, ಇರಾನ್ನ ಸರ್ವೋಚ್ಚ ನಾಯಕ ಅಂತ ಕರೆಸ್ಕೊಳ್ಳೋ ಅಲಿ ಖಮೇನಿ ಇದ್ದಾನಲ್ಲ, ಈತನನ್ನು ಕೂಡ ಟಾರ್ಗೆಟ್ ಮಾಡಿದೆ ಇಸ್ರೇಲ್. ಅದನ್ನು ಬಾಯ್ಬಿಟ್ಟು ಹೇಳಿದ್ದಾರೆ. ಇಸ್ರೇಲ್ಗೆ ಒಂದೇ ವಿರೋಧ ಸಿಗ್ತಾ ಇರುವಂತಹ ವಿಚಾರ, ಅದು ಮೂಲಭೂತವಾದವನ್ನು ಅವ್ರು ಇಲ್ಲಿ ತನಕ ಸಹಿಸಲ್ಲ, ಮುಂದೆಯೂ ಸಹಿಸಲ್ಲ ಅಂತ. ಮೂಲಭೂತವಾದಿಗಳು ಎಲ್ಲಾದರೂ ಈ ಒಂದು ಪವರ್ ಪ್ಲಾಂಟನ್ನು ಇಟ್ಕೊಬಿಟ್ರೆ, ನ್ಯೂಕ್ಲಿಯರ್ ಪವರ್ ದೇಶವಾಗ್ಬಿಟ್ರೆ ಇಸ್ರೇಲ್ಗೆ ಅದು ಸಾವು ಬದುಕಿನ ಹೋರಾಟ ಆಗ್ಬಿಡುತ್ತೆ. ಇಸ್ರೇಲ್ಗೆ ಈ ಹೋರಾಟ, ಯುದ್ಧ ಎಲ್ಲ ಹೊಸದು ಅಲ್ಲವೇ ಅಲ್ಲ. ಅವರ ದೇಶ ಹುಟ್ಟಿದಾಗಿನಿಂದಲೂ ಕೂಡ ತಮ್ಮ ಅಸ್ತಿತ್ವಕ್ಕೆ ಇಂತಹ ಹೋರಾಟಗಳನ್ನು, ಯುದ್ಧಗಳನ್ನು ಮಾಡ್ಕೊ ಬಂದಿದ್ದಾರೆ.